ಅಂತೂ ಇಂತೂ ಗಿಲ್ಲಿ ಬಿಗ್ ಬಾಸ್ ಗೆದ್ದುಬಿಟ್ಟ. ಟ್ರೋಫಿ ತೊಗೊಂಡೋಗ್ಬಿಟ್ಟ, ರೊಕ್ಕ ತೊಗೊಂಡೋಗ್ಬಿಟ್ಟ, ಹೆಸರು ಚಲೋ ಮಾಡ್ಕೊಂಬಿಟ್ಟ. ಹಂಗಂದ್ರೆ ನಮಗೆಲ್ಲ ಏನು ಕೊಟ್ಟ? ನಾವೆಲ್ಲ ಸಪೋರ್ಟ್ ಮಾಡಿ ಏನು ಪ್ರಾಫಿಟ್ ಆಯ್ತು ಅಂತ ಯೋಚನೆ ಮಾಡೋರು ಈ ವಿಡಿಯೋ. ಏನಪ್ಪ ಅಂತಂದ್ರೆ ಅವ ಜೀವನದಾಗ ಹೆಂಗೆ ಇರಬೇಕು ಅನ್ನೋದೊಂದು ಮೆಸೇಜ್ ಕೊಟ್ಟ. ಏನಪ್ಪ ಅಂತಂದ್ರೆ ಎಷ್ಟೋ ಸಾವಿರಾರು ನಿಮಗೆ ಪ್ರಾಬ್ಲಮ್ ಬರಲಿ, ನೀವು ಸಾಧನೆ ಮಾಡ್ಬೇಕಂತ ಅಂದ್ಕೊಂಡ್ರಿ ಅಂದ್ರೆ ಅವೆಲ್ಲ ಯಾವುದೂ ಮ್ಯಾಟ್ರ್ ಆಗಂಗಿಲ್ಲ. ಸೊ ಸಿಟ್ಟೊಳಗೆ ಯಾವ ಥರ ಥೋಡಿ ಕಂಟ್ರೋಲ್ ಮಾಡ್ಬೇಕು ಸಿಟ್ಟು ಅನ್ನೋದು ಹೇಳ್ಕೊಟ್ಟ. ಇನ್ನೊಂದು, ನಿಮಗೆ ಯಾರು ಏನಾರ ಇನ್ಸಲ್ಟ್ ಮಾಡಿದಾಗ ಅದನ್ನು ಕಾಮಿಡಿಯಾಗಿ ತೊಗೊಂಡು ಕಾಮಿಡಿಯಾಗಿ ಉತ್ತರ ಕೊಡೋದು ಹೇಳ್ಕೊಟ್ಟ. ಇದು ಎಲ್ಲ ಹೊರತು ತಂದು ಒಂದು ರೆಸ್ಪೆಕ್ಟ್ನ ಚಲೋ ಇಟ್ಕೊಂಡು ಮುಂದಿರೋರ್ಗೆ ಕೊಡೋ ಉತ್ತರನ ಕರೆಕ್ಟಾಗಿ ಕೊಟ್ಟು ಒಂದು ಜೀವನದಾಗ ನಾವು ಯಾವ ಥರ ಇರಬೇಕು, ಲೈಫ್ ಒಳಗೆ ಸಕ್ಸಸ್ ಆಗಬೇಕಂದ್ರೆ ನಾವು ಯಾವ ರೀತಿ ನಡವಳಿಕೆಯಿಂದ ಇದ್ರೆ ಜನ ನಮಗೆ ಇಷ್ಟಪಡ್ತಾರೆ ಮತ್ತು ನಾವು ಹೆಂಗೆ ಸಕ್ಸಸ್ ಹಾದಿ ಒಳಗೆ ಹೋಗ್ಬೇಕಂದ್ರೆ ಯಾವ ಥರ ಪ್ರಿಪೇರ್ ಆಗಿರಬೇಕು ಒಂದು. ಇನ್ನೊಂದು, ಹಸುವಾದಾಗ ಊಟದ ಬೆಲೆ ಹೇಳ್ಕೊಟ್ಟ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಇವೆಲ್ಲ ಓವರ್ ಆಲ್ ನೀವು ಥಿಂಕ್ ಮಾಡಿ ಬೇಕಂದ್ರೆ ನಿಮ್ಮ ಮನ್ಯಾಗ ಯೂಟ್ಯೂಬ್ ಇಲ್ಲ ಏನಾರ ಹಿಂಗೆ ರಿಪೀಟ್ ಟೆಲಿಕಾಸ್ಟ್ ನೋಡಿತ್ತಂದ್ರೆ ನೀವು ಹೋಗಿ ಫಸ್ಟಿಂದ ನೋಡಿರಿ. ನಾ ಏನು ಹೇಳೇನಲ್ಲ ಅದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದು ಭಾಳ ನಂಗೆ ಇಷ್ಟ ಆಗೈತಿ. ಎಷ್ಟೋ ಜನ ಅಂತಾರೆ ಗಿಲ್ಲಿ ಫ್ಯಾನ್ ಅಂತ ಹೇಳ್ಕೊತೀರಿ, ಅದಕ್ಕೆ ನೀವು ಏನು ಮಾಡ್ಯಾನಂತಂದು. ಗಿಲ್ಲಿ ಫ್ಯಾನ್ ಅಂತ ಹೇಳ್ಕೊಳ್ಳೋದು ಎದಕ್ಕಂದ್ರೆ ಜೀವನದಾಗ ಎಷ್ಟೋ ಪ್ರಾಬ್ಲಮ್ ಬರಲಿ, ನಾವು ನೀಟಾಗಿ ಕೂಲಾಗಿ ಕಾಮಾಗಿ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದರೆ ಈಸಿಯಾಗಿ ಇದೆಲ್ಲ ಮುಗಿದ್ಬಿಡ್ತೇನೆ ಅಂತ. ಸೊ ಇದೆಲ್ಲ ನಾನು ಕಲಿತೆ. ನೀವು ಖರೆ ನಿಮ್ಗೆ ಅನಿಸಿದ್ರೆ ನೀವು ಡೆಫಿನೆಟ್ಲಿ ಕಮೆಂಟ್ ಮತ್ತು ಶೇರ್ ಮತ್ತು ಲೈಕ್ ಫಾಲೋ ಮಾಡಿರಿ. ಹಿಂಗೆ ಇನ್ನೂ ಏನು ಇನ್ಫಾರ್ಮೇಷನ್ ಇದ್ರೆ ನಾನು ನಿಮಗೆ ಡೆಫಿನೆಟ್ಲಿ ತಿಳಿಸ್ತೇನೆ. ನಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.